ಹಲೋ ಸ್ನೇಹಿತರೆ, ನಾನು ಲಕ್ಷ್ಮಿ ಅಂತ. ನಾನು KS ಎಕ್ಸಾಮ್ ಬರೆದಿದ್ದೀನಿ. ಆಲ್ಮೋಸ್ಟ್ ನಾನು ಕನ್ನಡ ಮೀಡಿಯಮ್ದಲ್ಲೇ ಬರೆದಿದ್ದೀನಿ. ಸೊ ಮಿಸ್ಟೇಕ್ ಆಗಿದ್ದಾವೆ, ಇಲ್ಲ ಅಂತಿಲ್ಲ. ನಾನು ನೋಡಿದ್ದೀನಿ ಮಿಸ್ಟೇಕ್ಸ್ ತುಂಬ ಇದೆ. ಆದರೆ ಅದರಲ್ಲಿ ಮಿಸ್ಟೇಕ್ ಇದೆ ಅಂತ ಪ್ರತಿ ಸಲ ಎಕ್ಸಾಮ್ ಮಾಡೋದು ಸರಿಯಲ್ಲ, ನನಗೆ ಸರಿ ಅನ್ನಿಸ್ತಾ ಇಲ್ಲ. ಯಾಕೆಂದರೆ ಎಷ್ಟು ಸಲ ಪ್ರಿಲಿಮ್ಸೇ ಕೊಡೋದು ಎಕ್ಸಾಮು. ಸ್ನೇಹಿತರೆ, ನೀವೇ ಹೇಳಿ, ಪ್ರಿಲಿಮ್ಸ್ ಎಕ್ಸಾಮ್ ಕೊಡ್ತಾ ನಾವು ಎಷ್ಟು ಟೈಮ್ ವೇಸ್ಟ್ ಮಾಡೋಣ? ಇದರಲ್ಲಿ ಗ್ರೇಸ್ ಮಾರ್ಕ್ಸ್ ಕೊಟ್ಬಿಟ್ಟು ಏನಾದರೂ ಮತ್ತೆ ನಮಗೆ ಮೇನ್ಸ್ ಬರೆಯೋಕ್ಕೆ ಅವಕಾಶ ಕೊಡಬೇಕು. ಯಾರ್ದು ಜಾಸ್ತಿ ಸ್ಕೋರ್ ಆಗಿದೆ ಅವ್ರಿಗೆ ಅವಕಾಶ ಕೊಡಲಿ, ಇಲ್ಲಾಂದರೆ ಎಲ್ಲರಿಗೂ ಕೊಡಲಿ, ಪರವಾಗಿಲ್ಲ. ಯಾರು ಬರಬೇಕು ಅಂತ ಇದ್ದಾರೆ ಅವ್ರು ಬರೀಲಿ. ಅವ್ರಿಗೆ ಮೇನ್ಸು ಬರೀಬೇಕಂದ್ರೆ ಸುಮ್ಮನೆ ಇಲ್ಲ, ಅಲ್ಲಿ ತುಂಬ ಓದಬೇಕಾಗುತ್ತೆ ಮೇನ್ಸ್ ಪರೀಕ್ಷೆಯಲ್ಲಿ. ಸುಮ್ಮನೆ ಹೀಗೆ ಪ್ರಿಲಿಮ್ಸ್ ಕೊಟ್ಟಂಗಿಲ್ಲ ಅದು. ಸೊ ಮೇನ್ಸ್ ಬರೀಲಿ, ಯಾರು ಬರೀತಾರೋ ಬರೀಲಿ, ಯಾರ ಯೋಗ್ಯತೆ ಎಷ್ಟಿದೆಯೋ ಅಷ್ಟಾಗುತ್ತೆ. ಪಾಸ್ ಆಗೋರಿದ್ದರೆ ಆಗ್ತಾರೆ, ಇಲ್ಲಾಂದರೆ ಇಲ್ಲ. ಸೊ ಅದಕ್ಕೋಸ್ಕರ ನಾವು ಇನ್ನೊಂದು ಸರ್ತಿ ಪ್ರಿಲಿಮ್ಸ್ ಮಾಡಿಸಿ, ಅದು ಮಾಡಿಸಿ, ಇದು ಮಾಡಿಸಿ ಸುಮ್ಮನೆ ಎಲ್ಲ ಗೋಳು ಹಾಕೋದು ಸರಿ ಇಲ್ಲ. KPS ಅವ್ರ ಕಡೆಯಿಂದ ಮಿಸ್ಟೇಕ್ಸ್ ಆಗಿದೆ, ಇಲ್ಲ ಅಂತಿಲ್ಲ. ಬಟ್ ಹಾಗಂತ ಪ್ರತಿ ಸಲ ಪ್ರಿಲಿಮ್ಸ್ ಮಾಡಿಸ್ಕೊಂಡು ಕೂತ್ಕೊಂಡ್ರೆ ಸರಿ ಇಲ್ಲ. ಸೊ ಹಾಗಾಗಿ ಸ್ನೇಹಿತರೆ, ನೀವೇ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ, ಪ್ರಿಲಿಮ್ಸ್ ಆಗಬೇಕಾ, ಇಲ್ಲ ನೋಟಿಫಿಕೇಷನ್ ಆಗಬೇಕಾ, ಇಲ್ಲ ಏನಾದರೂ ಬೇರೆ ಚೇಂಜಸ್ ಆಗಬೇಕಾ, ನೀವೇ ಹೇಳಿ. ಫಸ್ಟು ಮೇನ್ಸ್ ಬರೆಯೋಣ ಇಷ್ಟು ಪೋಸ್ಟ್ಗೆ, ಆಮೇಲೆ ಇನ್ನೂ ಒಂದು ಸರ್ತಿ ನೋಟಿಫಿಕೇಷನ್ ಆಗಲಿ, ಪರವಾಗಿಲ್ಲ, ಆಮೇಲೆ ನೋಡ್ಕೊಳಕ್ಕೆ ಬರುತ್ತೆ. ಸೊ ಪ್ಲೀಸ್ ಸ್ನೇಹಿತರೆ, ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ, ಮತ್ತು ನಿಮಗೇನು ಅನಿಸುತ್ತೋ ಅದು ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ವಿಡಿಯೋ ನೋಡೋದಕ್ಕೆ.